NMMS ಪರೀಕ್ಷಾ ತಯಾರಿ ನಡೆಸುತ್ತಿರುವಂತಹ ಎಲ್ಲ 8ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. NMMS ಪೇಪರ್ 2 ಶಾರ್ಟ್ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಬಹು ಆಯ್ಕೆ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ನಿಮಗೆ ಗೊತ್ತಿರಬಹುದು, ಪೇಪರ್ 2 ಶಾರ್ಟ್ ಸಮಾಜ ವಿಜ್ಞಾನ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, 35 ಪ್ರಶ್ನೆಗಳಲ್ಲಿ ಸುಮಾರು 32-33 ಪ್ರಶ್ನೆಗಳು 32-33 ಪ್ರಶ್ನೆಗಳು ನಿಮ್ಮ 8th ಟೆಕ್ಸ್ಟ್ ಬುಕ್ ಬೇಸ್ ಮೇಲೆ ಇರ್ತಾವೆ. ಪ್ರಶ್ನೆಗಳು 1 ಅಥವಾ 2 ಪ್ರಶ್ನೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ 7th ಅಥವಾ 6th ನಾಲೆಜ್ ಬೇಸ್ ಮೇಲೆ ಕೇಳ್ತಾರೆ. ಹಾಗಾಗಿ ನೀವು 8th ಟೆಕ್ಸ್ಟ್ ಬುಕ್ ಅನ್ನ 8th ಇರುವಂತ ಪಠ್ಯಾಂಶವನ್ನ ಎಲ್ಲಾ ಪಾಠಗಳನ್ನ ಚೆನ್ನಾಗಿ ಓದಿ ಅರ್ಥೈಸ್ಕೊಂಡ್ರೆ ನೀವು ಬಹುತೇಕ ಔಟ್ ಆಫ್ 35 ಯು ಕ್ಯಾನ್ ಈಸಿಲಿ ಗೆಟ್ 33 ಮಾರ್ಕ್ಸ್. ಅದಕ್ಕೋಸ್ಕರ ನೀವು ಕನಿಷ್ಠ 35-36 ಅಂಕ ತಗೊಳ್ಳಿ ಅಂತೇಳಿ ನಾವು ಪ್ರತಿ ಪಾಠದ ಎಲ್ಲಾ ಕಂಟೆಂಟ್ ಅನ್ನ ಕವರ್ ಮಾಡಿ, ಯಾವ ಕಂಟೆಂಟ್ ಅನ್ನು ಬಿಡದೆ ಪ್ರತಿಯೊಂದು ಅಂಶವನ್ನ ಪರಿಗಣಿಸಿ ಏನೆಲ್ಲ ಬಹು ಆಯ್ಕೆ ಪ್ರಶ್ನೆ ಕೇಳಬಹುದು ಅನ್ನೋದನ್ನ, ಗರಿಷ್ಠ ಬಹು ಆಯ್ಕೆ ಪ್ರಶ್ನೆಗಳನ್ನ ಪ್ರತಿ ಅಧ್ಯಾಯದಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಆ ಒಂದು ನಿಟ್ಟಿನಲ್ಲಿ ಕಳೆದ ತರಗತಿಯಲ್ಲಿ ನಾವು ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯಪ್ಪಲ್ ಅವರ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಒಂದು ನಾವು ತರಗತಿಯಲ್ಲಿ ಮಾನ್ಯಕೇಟದ ರಾಷ್ಟ್ರಕೂಟರು ಹಾಗೂ ಕಲ್ಯಾಣಿ ಚಾಲುಕ್ಯರು ಅನ್ನುವಂತ ಅಧ್ಯಾಯ 20ರ ಮೇಲೆ ಗರಿಷ್ಠ ಬಹು ಆಯ್ಕೆ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ರಾಷ್ಟ್ರಕೂಟರು ಆರಂಭದಲ್ಲಿ ಇವರ ಸಾಮಂತರಾಗಿದ್ದರು. ಯಾರ ಸಾಮಂತರಾಗಿದ್ದರು ಅನ್ನೋ ಪ್ರಶ್ನೆ. ಬಾದಾಮಿ ಚಾಲುಕ್ಯರ ಸಾಮಂತರಾಗಿರ್ತಾರೆ ರಾಷ್ಟ್ರಕೂಟರು. ಅವರ ಅವನತಿಯ ನಂತರ ಇವ್ರು ಏನಾಗ್ತಾರ, ಸಾಮಂತರಿದ್ದರು, ರಾಜರಾಗ್ತಾರ. ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ರು ಯಾರು, ರಾಷ್ಟ್ರಕೂಟರು. ಹಾಗಾಗಿ ಆಪ್ಷನ್ 1 ಬಾದಾಮಿ ಚಾಲುಕ್ಯರು ಸರಿ ಉತ್ತರ. ಇನ್ನು ಎರಡನೇ ಪ್ರಶ್ನೆ, ರಾಷ್ಟ್ರಕೂಟರ ಸಾಮ್ರಾಜ್ಯವು ಉತ್ತರದ ಡ್ಯಾಶ್ ನದಿಯಿಂದ ದಕ್ಷಿಣದ ಡ್ಯಾಶ್ ನದಿವರೆಗೆ ಹರಡಿತ್ತು. ನಿಮಗೆ ಗೊತ್ತಿರಬಹುದು, ರಾಷ್ಟ್ರಕೂಟ ರಾಜಮನೆತನ ಅಂದ್ರೆ ಕನ್ನಡ ರಾಜಮನೆತನ. ಅದು ಬಹುತೇಕ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಹೆಚ್ಚು ಅವರ ಪ್ರದೇಶವಾಗಿತ್ತು. ಯಾವ ನದಿಯಿಂದ ಯಾವ ನದಿಯವರೆಗೆ ಇತ್ತಂತ ಕೇಳಿದಾರೆ ಅವರು. ನಿಮಗೆ ಗೊತ್ತಿರಬಹುದು, ನರ್ಮದಾ ನದಿ ಭಾರತವನ್ನ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ವಿಂಗಡಿಸ್ತೈತಿ. ಆ ನರ್ಮದಾ ನದಿಯಿಂದ, ಉತ್ತರದ ನರ್ಮದಾ ನದಿಯಿಂದ ದಕ್ಷಿಣದ ಕಾವೇರಿವರೆಗೆ ರಾಷ್ಟ್ರಕೂಟರ ಸಾಮ್ರಾಜ್ಯ ಹರಡಿರ್ತೈತಿ. ಹಾಗಾಗಿ ಆಪ್ಷನ್ ಡಿ ನರ್ಮದಾ ಮತ್ತು ಕಾವೇರಿ ಸರಿ ಉತ್ತರ. ಇನ್ನು ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಸಾಹಿತ್ಯಕ್ಕೆ ಬಹುದೊಡ್ಡ ಕೊಡುಗೆ ಐತಿ. ವಿಶೇಷವಾಗಿ ಕನ್ನಡ ಸಾಹಿತ್ಯಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದಾರ. ಕನ್ನಡದ ಮೊದಲ ಗ್ರಂಥ ಯಾವುದಂತ ಕೇಳಿದಾರ. ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಶ್ರೀ ವಿಜಯ ಬರೆದಂತ ಕವಿರಾಜ ಮಾರ್ಗ ಸರಿಯಾದ ಉತ್ತರ. ಇನ್ನು 4ನೇ ಪ್ರಶ್ನೆ, ರಾಷ್ಟ್ರಕೂಟರ ರಾಜಮನೆತನ ಸ್ಥಾಪಕರು ಯಾರಂತ ಕೇಳಿದಾರ. ರಾಷ್ಟ್ರಕೂಟರ ರಾಜಮನೆತನ ಸ್ಥಾಪಕ ದಂತಿದುರ್ಗ ಅಂತ ಕರಿತೇವೆ ನಾವು. ರಾಜಮನೆತನ ಸ್ಥಾಪಕ ದಂತಿದುರ್ಗ. ಇನ್ನು 5ನೇ ಪ್ರಶ್ನೆ, ಅಮೋಘ ವರ್ಷನನ್ನು ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳಲ್ಲಿ ಒಬ್ಬನೆಂದು ಕರೆದವರು. ನೋಡಿ, ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್. ರಾಜಮನೆತನಗಳ ತಕ್ಷಣ ಯಾರು ಸಂಸ್ಥಾಪಕರು, ಯಾರು ಪ್ರಸಿದ್ಧ ದೊರೆ, ಸಾಹಿತ್ಯಕ್ಕೆ ಕೊಡುಗೆ ಏನು, ಯಾರು ಯಾವ ಕೃತಿ ರಚಿಸಿದಾರ, ಯಾವ ಕವಿಗೆ ಯಾವ ರಾಜ ಆಶ್ರಯ ನೀಡಿದ್ದ, ಆ ಸಂದರ್ಭದಲ್ಲಿ ವಿದೇಶಿ ಪ್ರವಾಸಿಗರು ಯಾರು ಏನು ಭೇಟಿ ಕೊಟ್ಟಿದ್ರು, ಹುಯೆನ್ಸಾಂಗ್, ಪಾಹಿಯಾನ, ಈ ತರ. ಇಲ್ಲಿ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಅಮೋಘ ವರ್ಷನನ್ನ ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳೊಬ್ಬನೆಂದು ಕರೆದವರು ಯಾರಂದ್ರ ಅರಬ್ದ ವಿದೇಶಿ ಯಾತ್ರಿಕ ಇಲ್ಲಿ ಭೇಟಿ ಕೊಟ್ಟಿರ್ತಾನೆ. ಯಾರಂದ್ರೆ ಸುಲೈಮಾನ್ ಅಮೋಘ ವರ್ಷದ ಬಗ್ಗೆ ಈ ತರ ಒಂದು ಮಾತನ್ನ ಹೇಳ್ತಾನೆ. ಅಂದ್ರೆ ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳಲ್ಲಿ ಅಮೋಘ ವರ್ಷ ಕೂಡ ಒಬ್ಬ ಅಂತ ಅವನು ಬರೀತಾನೆ. ಹಾಗಾಗಿ ಆಪ್ಷನ್ ಸಿ ಸುಲೈಮಾನ್ ಸರಿಯಾದ ಉತ್ತರ. ಇನ್ನು ರಾಷ್ಟ್ರಕೂಟರ ಸಂತತಿಯ ಕೊನೆಯ ದೊರೆ ಯಾರಂತ ಕೇಳಿದಾರ. ಎರಡನೇ ಕರ್ಕ ಚೋಳರಿಂದ ಪರಾಭವಗೊಂಡು ಅವರ ರಾಷ್ಟ್ರಕೂಟರ ಸಂತತಿ ನಾಶ ಆಗ್ತತಿ. ರಾಷ್ಟ್ರಕೂಟರ ಸಂತತಿಯ ಕೊನೆಯ ದೊರೆ ಯಾರಂದ್ರೆ 2ನೇ ಕರ್ಕ. ಎಸ್. ಇನ್ನು 7ನೇ ಪ್ರಶ್ನೆ, ರಾಷ್ಟ್ರಕೂಟರ ಕಾಲದಲ್ಲಿ ಮಹಾಸಂಧಿ ವಿಗ್ರಹಿ ಎಂಬ ಅಧಿಕಾರಿ ಈ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದನು. ಅಂದ್ರೆ ವಿದೇಶಿ ವ್ಯವಹಾರವನ್ನ ಯಾರು ನಿರ್ವಹಿಸ್ತಿರ್ತಾರಲ್ಲ ಅವರಿಗೆ ಮಹಾಸಂಧಿ ವಿಗ್ರಹಿ ಅಂತ ಅಧಿಕಾರಿ ಹೆಸರಿಟ್ಟಿದ್ರು ಅವರು. ಅದಕ್ಕೆ ರಾಷ್ಟ್ರಕೂಟರ ಕಾಲದಲ್ಲಿ ಮಹಾಸಂಧಿ ವಿಗ್ರಹಿ ಎಂಬ ಅಧಿಕಾರಿ ಯಾವ ಜವಾಬ್ದಾರಿ ಮಾಡ್ತಿದ್ರೆ ವಿದೇಶಿ ವ್ಯವಹಾರವನ್ನ ಮಾಡ್ತಿದ್ದ. ಆಪ್ಷನ್ ಸಿ ವಿದೇಶಿ ವ್ಯವಹಾರ ಸರಿಯಾದ. ಇನ್ನು 8ನೇ ಪ್ರಶ್ನೆ, ರಾಷ್ಟ್ರಕೂಟರ ಕಾಲದ ಗ್ರಾಮದ ಮುಖ್ಯಸ್ಥರಿಗೆ ಹೀಗೆ ಕರೆಯುತ್ತಿದ್ದರು. ಗ್ರಾಮದ ಮುಖ್ಯಸ್ಥರಿಗೆ ಏನಂತ ಹೆಸರಿತ್ತು. ಪ್ರಭುಗಾವುಂಡ ಸರಿಯಾದ ಉತ್ತರ. ಪ್ರಭುಗಾವುಂಡ ಅಂತೇಳಿ ಗ್ರಾಮದ ಮುಖ್ಯಸ್ಥರಿಗೆ ಕರಿತಾ ಇದ್ರು. ಇನ್ನು ರಾಷ್ಟ್ರಕೂಟರ ಕಾಲದ ಆಡಳಿತದ ವಿಭಾಗಗಳಿಗೆ ಯಾವ ತರ ವಿಂಗಡಿಸಿದ್ರು. ರಾಷ್ಟ್ರ ಅಥವಾ ಮಂಡಲ, ವಿಷಯ, ನಾಡು, ಗ್ರಾಮ. ಈ ತರ ಹೆಂಗ್ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಅಂತ ವಿಂಗಡಿಸಿದ್ವಲ್ಲ, ಆ ಹಿಂದಿನ ಕಾಲದಲ್ಲಿ ಅವ್ರಿಗೆ ರಾಷ್ಟ್ರ, ವಿಷಯ, ನಾಡು, ಗ್ರಾಮ ಈ ತರ ಡಿವೈಡ್ ಮಾಡಿದ್ರು. ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಮಾಡಿದಷ್ಟು ಪ್ರಗತಿಯನ್ನ ಸಾಧಿಸಬಹುದು ಅನ್ನೋ ಕಾರಣ. ಇನ್ನು ರಾಷ್ಟ್ರಕೂಟರ ಕಾಲದ ಕವಿಗಳು ಮತ್ತು ಕೃತಿಗಳ ತಪ್ಪಾದ ಹೊಂದಾಣಿಕೆ ಗುರುತಿಸಿ ಅಂತ ಕೇಳಿದಾರ. ಸರಿ ಉತ್ತರ ಯಾವ್ದಂದ್ರ ತಪ್ಪಾದ ಹೊಂದಾಣಿಕೆ ಅಂದ್ರೆ ರನ್ನ ಆದಿಪುರಾಣ.
ರನ್ನ ಆದಿಪುರಾಣ ತಪ್ಪಾದ ಆಯ್ಕೆ. ಯಾಕಂದ್ರೆ ರನ್ನ ಗದಾ ಯುದ್ಧ ಅಥವಾ ಸಾಹಸ ಭೀಮ ವಿಜಯ ಬರ್ದನ, ಪಂಪ ಬರ್ದನ ಇದು ಆದಿಪುರಾಣನ, ಹಾಗಾಗಿ ಇದು ತಪ್ಪಾದ ಆಯ್ಕೆ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಕೃತಿಗಳನ್ನು ರಚಿಸಿದವರು ಯಾರು? ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಕೃತಿಗಳನ್ನು ರಚಿಸಿದವರು ಯಾರು ಅಂದ್ರೆ ಪಂಪ. ಆಪ್ಷನ್ ಸಿ ಪಂಪ ಸರಿ ಉತ್ತರ. ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗದ ರಚನಾಕಾರ ಯಾರು ಅಂತ ಕೇಳಿದರೆ ಕವಿರಾಜ ಮಾರ್ಗದ ರಚನಾಕಾರ ಶ್ರೀ ವಿಜಯ. ಆದಿಕವಿ ಪಂಪನ ಹೆಸರಿನಲ್ಲಿ ನಾಡೋಜ ಪ್ರಶಸ್ತಿಯನ್ನು ಕೊಡುವ ವಿಶ್ವವಿದ್ಯಾಲಯ ಯಾವುದು? ಪಂಪನ ಹೆಸರಿನಲ್ಲಿ ಒಂದು ನಾಡೋಜ ಪ್ರಶಸ್ತಿಯನ್ನ ಕರ್ನಾಟಕ ರಾಜ್ಯದ ಶ್ರೇಷ್ಠ ಸಾಧಕರಿಗೆ ಪ್ರತಿ ವರ್ಷ ನೀಡುತ್ತಾರೆ. ಯಾವ ವಿಶ್ವವಿದ್ಯಾಲಯ ನೀಡುತ್ತೆ ಅಂದ್ರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿಯನ್ನ ಪ್ರತಿ ವರ್ಷ ಕರ್ನಾಟಕದ ಶ್ರೇಷ್ಠ ಸಾಧಕರಿಗೆ ನೀಡುತ್ತದೆ. ಹಂಪಿ ವಿಶ್ವವಿದ್ಯಾಲಯ ಅಂತಂದ್ರೆ ಹೊಸಪೇಟೆಯಲ್ಲಿ. ಗದ್ಯಕೃತಿ ಒಡ್ಡಾರಾಧನೆ ರಚನೆಕಾರ ಯಾರು ಅಂದ್ರೆ ಶಿವಕೋಟ್ಯಾಚಾರ್ಯ, ಅದು ಗೊತ್ತಿರುವಂತ ಸಂಗತಿ. ನೆಕ್ಸ್ಟ್, ರಾಷ್ಟ್ರಕೂಟರ ಕಾಲದ ಇಂಡಿ ತಾಲೂಕಿನ ಪ್ರಮುಖ ವಿದ್ಯಾಕೇಂದ್ರ ಯಾವುದು? ಪುಸ್ತಕದಲ್ಲಿ ಆಲ್ರೆಡಿ ಇದೆ, ಸಾಲೋಟ್ಗಿ. ರಾಷ್ಟ್ರಕೂಟರ ಕಾಲದ ಇಂಡಿ ತಾಲೂಕಿನ ಪ್ರಮುಖ ವಿದ್ಯಾಕೇಂದ್ರ. ನೆಕ್ಸ್ಟ್, ಎಲ್ಲೋರಾದ ಕೈಲಾಸನಾಥ್ ದೇವಾಲಯ ನಿರ್ಮಾಪಕರು ಯಾರು ಅಂದ್ರೆ ಎಲ್ಲೋರಾದ ಕೈಲಾಸನಾಥ್ ದೇವಾಲಯ ಯಾರು ಕಟ್ಟಿಸಿದ್ರು ಅಂದ್ರೆ 1ನೇ ಕೃಷ್ಣ ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿ. ಮುಂಬೈ ಬಳಿಯ ಡ್ಯಾಸ್ದ ಗುಹೆಗಳಲ್ಲಿಯ ಶಿಲ್ಪಕಲೆಯು ರಾಷ್ಟ್ರಕೂಟರ ಕಾಲದ ಶಿಲ್ಪಕಲೆಗೆ ಮುಕುಟಪ್ರಾಯವಾಗಿದೆ. ಎಲ್ಲಿದೆ ಕೇಳಿದಾರೆ ಅವರು. ಸರಿ ಉತ್ತರ ಯಾವ್ದಂದ್ರೆ ಎಲ್ಪೆಂಟಾದಲ್ಲಿ ಅವರ ಗುಹೆಗಳಿಂದ ಶಿಲ್ಪಕಲೆಯು ರಾಷ್ಟ್ರಕೂಟರ ಶಿಲ್ಪಕಲೆಗೆ ಒಂದು ಮುಕುಟಪ್ರಾಯ, ಒಂದು ಕೀರ್ತಿಯನ್ನು ತರುವಂಥದ್ದು. ಆಪ್ಷನ್ ಬಿ ಎಲಿಫೆಂಟಾ ಸರಿ ಉತ್ತರ. ರಾಷ್ಟ್ರಕೂಟರ ಕಾಲದ ದೇವಾಲಯಗಳಿಗೆ ಇರುವ ರಾಯಚೂರು ಜಿಲ್ಲೆಯ ಊರು ಯಾವ್ದು ಅಂತ ಕೇಳಿದ್ದಾರೆ. ರಾಷ್ಟ್ರಕೂಟರ ದೇವಾಲಯ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಅಂದ್ರೆ ರಾಯಚೂರಿನ ಶಿರ್ವಾಳದಲ್ಲಿ ಇದಾವೆ. ಆಪ್ಷನ್ ಸಿ ಶಿರ್ವಾಳ ಸರಿ ಉತ್ತರ. ಇನ್ನು ರಾಷ್ಟ್ರಕೂಟರ ಕಾಲದ ಡ್ಯಾಶ್ ನಲ್ಲಿ ಸುಂದರ ಜಿನ ದೇವಾಲಯವಿದೆ. ಎಲ್ಲಂದ್ರೆ ಪಟ್ಟದಕಲ್ಲಿನಲ್ಲಿ ಕೂಡ ರಾಷ್ಟ್ರಕೂಟರ ಕಾಲದ ಒಂದು ಸುಂದರ ಜಿನ ದೇವಾಲಯ ಐತೆ. ಆಪ್ಷನ್ ಬಿ ಪಟ್ಟದಕಲ್ಲು ಸರಿ ಉತ್ತರ. ಕಲ್ಯಾಣ ಎಂಬ ಹೊಸ ನಗರವನ್ನು ಕಟ್ಟಿ ರಾಜಧಾನಿಯನ್ನಾಗಿ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ತೈತೆ ಅಂದ್ರ 1ನೇ ಸೋಮೇಶ್ವರ. ಆಪ್ಷನ್ ಸಿ ಸರಿ ಉತ್ತರ. ಕಲ್ಯಾಣಿ ಚಾಲುಕ್ಯರ ಮನೆತನದ ಸಂಸ್ಥಾಪಕ ಯಾರು ಅಂತ ಕೇಳಿದಾರೆ. ಆಪ್ಷನ್ 1 2ನೇ ತೈಲಪ ಕಲ್ಯಾಣ ಚಾಲುಕ್ಯರ ವಂಶದ ಸ್ಥಾಪಕ. ಇನ್ನು ಕಲ್ಯಾಣ ಚಾಲುಕ್ಯರ ರಾಜಧಾನಿ ಪ್ರಸ್ತುತ ಈ ಜಿಲ್ಲೆಯಲ್ಲಿದೆ ನೋಡಿ, ಕಲಬುರಗಿ, ರಾಯಚೂರು, ವಿಜಯಪುರ, ಬೀದರ್. ಬಸವ ಕಲ್ಯಾಣ ಅಂತ ಏನ್ ಕರಿತೇವೆ ನಾವು, ಬೀದರ್ನ ಬಸವ ಕಲ್ಯಾಣ. ಹಾಗಾಗಿ ಆಪ್ಷನ್ ಡಿ ಬೀದರ್ ಸರಿ ಉತ್ತರ. ಇನ್ನು ಚೋಳರ ರಾಜಾದಿರಾಜನನ್ನ ಕೊಪ್ಪಂ ಯುದ್ಧದಲ್ಲಿ ಸೋಲಿಸಿದ ಕಲ್ಯಾಣಿ ಚಾಲುಕ್ಯರ ದೊರೆ ಯಾರು? ಸರಿ ಉತ್ತರ 1ನೇ ಸೋಮೇಶ್ವರ ಸರಿ ಉತ್ತರ. ಇನ್ನು ಸಾಮಾನ್ಯ ಶಕೆ 1076ರಲ್ಲಿ ಚಾಳುಕ್ಯ ವಿಕ್ರಮಶಕೆಯನ್ನು ಆರಂಭಿಸಿದ ಕಲ್ಯಾಣ ಚಾಲುಕ್ಯರ ಅರಸ ಯಾರು? ನೋಡಿ, ಕಲ್ಯಾಣಿ ಚಾಲುಕ್ಯರಲ್ಲಿ ಅತಿ ಪ್ರಮುಖ ಅರಸ ಯಾರು ಅಂದ್ರೆ 6ನೇ ವಿಕ್ರಮಾದಿತ್ಯ. ಅವನ್ ಏನ್ ಮಾಡ್ತಾ ಇದ್ರೆ 1076ರಲ್ಲಿ ವಿಕ್ರಮಶಕೆಯನ್ನ ಪ್ರಾರಂಭ ಮಾಡ್ತಾನ. ಆಪ್ಷನ್ 1 6ನೇ ವಿಕ್ರಮಾದಿತ್ಯ ಸರಿ ಉತ್ತರ. ಇನ್ನು ಕಲ್ಯಾಣಿ ಚಾಲುಕ್ಯರ ವಂಶದ ಕೊನೆಯ ಅರಸ ಯಾರು? ಸರಿ ಉತ್ತರ 4ನೇ ಸೋಮೇಶ್ವರ ಕಲ್ಯಾಣ ಚಾಲುಕ್ಯರ ಕೊನೆಯ ಅರಸ. ಇನ್ನು ವೀರಶೈವ ಪಂಥದ ಮೌಲ್ಯಗಳನ್ನ ಜನಸಾಮಾನ್ಯರಿಗೆ ಕೂಡ ತಲುಪಿಸುವ ಕಾರ್ಯ ಕೈಗೊಂಡವರು ಯಾರು ಅಂದ್ರ ಬಸವಣ್ಣ. ವೀರಶೈವ ಧರ್ಮವನ್ನು ಸ್ಥಾಪಿಸಿದವರು. ಹಾಗಾಗಿ ಆಪ್ಷನ್ ಸಿ ಬಸವಣ್ಣ ಸರಿಯಾಗುತ್ತದೆ. ಕಾಯಕವೇ ಕೈಲಾಸ ಎಂದು ಸಾರಿ ಅನುಭವ ಮಂಟಪವನ್ನು 1162ರಲ್ಲಿ ಸ್ಥಾಪನೆ ಮಾಡಿದವರು ಬಸವಣ್ಣ. ಆಪ್ಷನ್ ಬಿ ಸರಿ ಉತ್ತರ. ಕಲ್ಯಾಣದ ಚಾಲುಕ್ಯರು ರಾಜ್ಯವನ್ನು ವಿಂಗಡಣೆ ಮಾಡಿದ ಕ್ರಮ ಯಾವುದು? ಮಂಡಲ, ನಾಡು, ಕಂಪಣ, ಗ್ರಾಮ. ಕಂಪಣ ಅಂದ್ರೆ ಏನು? ಹೋಬಳಿ ಅಂತ ಕರೀತಾನೆ. ಮಂಡಲ, ನಾಡು, ಕಂಪಣ, ಗ್ರಾಮ. ಕಂಪಣ ಅಂದ್ರೆ ಹೋಬಳಿ. ಇನ್ನು ಕಲ್ಯಾಣ ಚಾಲುಕ್ಯರ ಕಾಲದ ಕಂಪಣಗಳೆಂದರೆ ಈಗಿನ ಹೋಬಳಿ. ಆಪ್ಷನ್ ಬಿ ಹೋಬಳಿ ಸರಿ ಉತ್ತರ. ಚಾಲುಕ್ಯರ ಕಾಲದ, ಚಾಲುಕ್ಯ ಅಂದ್ರೆ ಕಲ್ಯಾಣ ಚಾಲುಕ್ಯರ ಅಂತ ಅರ್ಥ ಮಾಡ್ಕೋಬೇಕು. ಚಾಲುಕ್ಯರ ಕಾಲದ ಕಡಿತ ವೆರ್ಗಡೆ ಅಧಿಕಾರಿಯು ಇದರ ಮೇಲ್ವಿಚಾರಕನಾಗಿದ್ದನು. ಅಂದ್ರೆ ಭೂ ಕಂದಾಯ ವಸೂಲಿ ಮಾಡೋದಕ್ಕೆ ಅಧಿಕಾರಿ ನೇಮಿಸಿದ್ರು. ಅವನಿಗೆ ಕಡಿತ ವೆರ್ಗಡೆ ಅಂತ ಕರಿತಿದ್ರು. ಕಡಿತ ವೆರ್ಗಡೆ ಅಧಿಕಾರಿ ಅಂತ ಕರಿತಿದ್ರು. ಅವನ ಕೆಲಸ ಏನಂದ್ರೆ ಭೂ ಕಂದಾಯ ವಸೂಲಿ ಮಾಡೋದು. ಅಂದ್ರೆ ಆದಾಯ, ಅವರ ಭೂ ಕಂದಾಯ ಏನು ವಸೂಲಿ ಮಾಡುತ್ತಾರೆ ಅವರ ಮೂಲ ಆದಾಯ ಆಗಿತ್ತು. ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಸಂಬಂಧಿಸಿದ ತಪ್ಪಾದ ಕೃತಿ ಹಾಗೂ ಕೃತಿಕಾರರನ್ನ ಗುರುತಿಸಿ. ಗದಾಯುದ್ಧ ಸರಿ ಐತಿ. ದುರ್ಗ ಶಿವ ಪಂಚತಂತ್ರ ಸರಿ ಇದೆ. ಬಿಲ್ಲಣ ವಿಕ್ರಮಾಂಕ ದೇವಚರಿತ ಸರಿ ಇದೆ. ನಯಸೇನ ಮಿತಾಕ್ಷರ ಅಂತ ಐತಿ. ಮಿತಾಕ್ಷರ ಬರೆದವರು ವಿಜ್ಞಾನೇಶ್ವರ ಅನ್ನುವಂಥವನು, ನಯಸೇನ ಅಲ್ಲ. ಹಾಗಾಗಿ ತಪ್ಪು ಉತ್ತರ ಆಪ್ಷನ್ ಡಿ. ಇನ್ನು ಕಾನೂನಿನ ಗ್ರಂಥವಾದ ಮಿತಾಕ್ಷರ ಕೃತಿಯನ್ನು ಬರೆದವರು ಯಾರು? ವಿಜ್ಞಾನೇಶ್ವರ. ಮಾನಸೋಲ್ಲಾಸ ಸಂಸ್ಕೃತ ವಿಶ್ವಕೋಶವನ್ನು ರಚನೆ ಮಾಡಿದವರು ಯಾರಂದ್ರೆ 1ನೇ ಸೋಮೇಶ್ವರ. ಆಪ್ಷನ್ ಬಿ ಸರಿ. ಇನ್ನು ಚಾಲುಕ್ಯರ ಕಾಲದ ವಿಶಿಷ್ಟ ಕೊಡುಗೆ ಯಾವುದು? ಚಾಲುಕ್ಯರ ಕಾಲದಲ್ಲಿ ವಚನ ಸಾಹಿತ್ಯ. ಅಂದ್ರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಬಸವಣ್ಣನೂ ಸೇರಿದಂತೆ ಅಲ್ಲಮ ಪ್ರಭು, ಜೇಡದಾಸಿಮ ಇವರೆಲ್ಲ ಏನೊಂದು ವಚನ ಸಾಹಿತ್ಯವನ್ನು ಬರೆಯಕ್ಕೆ ಶುರು ಮಾಡ್ತಾರ.
ಬಹುದೊಡ್ಡ ಕೊಡುಗೆ ನೀಡ್ತಾರೆ ಕನ್ನಡ ಸಾಹಿತ್ಯಕ್ಕೆ. ಚಾಲುಕ್ಯರ ಕಾಲದ ವಿಶಿಷ್ಟ ಕೊಡುಗೆ ಏನಂದ್ರೆ ವಚನ ಸಾಹಿತ್ಯ. ಚಾಲುಕ್ಯರ ಕಾಲದ ಟಂಕ ಶಾಲೆಗಳಿರುವ ಕೇಂದ್ರಗಳು ಅಂದ್ರೆ ನಾಣ್ಯವನ್ನ ಟಂಕಿಸೋದಕ್ಕೆ ಒಂದಿಷ್ಟು ಕೇಂದ್ರಗಳನ್ನು ಮಾಡಿದ್ರು. ಲಕ್ಕುಂಡಿ, ಗದಗ ಜಿಲ್ಲೆಯ ಲಕ್ಕುಂಡಿ ಮತ್ತು ಸೂಡಿಯಲ್ಲಿ ನಾಣ್ಯವನ್ನು ಟಂಕಿಸುವ ಶಾಲೆಗಳಿದಾವೆ. ನೆಕ್ಸ್ಟ್ ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಸಂಬಂಧಿಸಿದೇ ಇರುವ ದೇವಾಲಯ. ಕಲ್ಯಾಣ ಚಾಲುಕ್ಯರಿಗೆ ಸಂಬಂಧ ಪಡೆದೇ ಇರೋ ದೇವಾಲಯ ಕೇಳಿದಾರ. ಇಟ್ಟು ಮಹಾದೇವ ದೇವಾಲಯ ಸರಿ, ಅದಕ್ಕೆ ಸಂಬಂಧಪಡ್ತತಿ. ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯ ಇದು ಕೂಡ ರಾಷ್ಟ್ರಕೂಟಕ್ಕೆ ಸಂಬಂಧಪಟ್ಟದ್ದು. ಕುರುವತ್ತಿಯ ಮಲ್ಲಿಕಾರ್ಜುನ ದೇವಾಲಯ ಇದು ಕೂಡ ರಾಷ್ಟ್ರಕೂಟಕ್ಕೆ ಸಂಬಂಧಪಟ್ಟದ್ದು. ಐಹೊಳೆಯ ದುರ್ಗಾ ದೇವಾಲಯ ರಾಷ್ಟ್ರಕೂಟಕ್ಕೆ ಸಂಬಂಧಪಡೋದಿಲ್ಲ. ಹಾಗಾಗಿ ಆಪ್ಷನ್ ಡಿ ಏನೈತಲ್ಲ ರಾಷ್ಟ್ರಕೂಟರಿಗೆ ಸಂಬಂಧಪಡದೇ ಇರೋ ದೇವಾಲಯ. ಇನ್ನು ಗದಗಿನ ತ್ರಿಕೂಟೇಶ್ವರ ದೇವಾಲಯ ಇವರಿಗೆ ಸಂಬಂಧಪಟ್ಟಿದೆ. ಗದಗಿನ ತ್ರಿಕೂಟೇಶ್ವರ ದೇವಾಲಯ ಕಲ್ಯಾಣದ ಚಾಲುಕ್ಯರಿಗೆ ಸಂಬಂಧಪಟ್ಟದ್ದು. ಆಪ್ಷನ್ ಡಿ ಕರೆಕ್ಟ್. ಇನ್ನು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಸಂಗೀತ ವಿದ್ವಾಂಸರು ಮತ್ತು ನೃತ್ಯಗಾರ್ತಿಯರಿಗೆ ಆಸೆ ನೀಡಿದ್ದ ರಾಣಿ ಯಾರಂದ್ರೆ ಚಂದ್ರಲೇಖೆ. ಅವರು ಬಹಳಷ್ಟು ಇಂಥ ಕಲೆ ವಾಸ್ತುಶಿಲ್ಪಕ್ಕೆ ಮಹತ್ವ ಕೊಟ್ಟಿದ್ರು. ಹಾಗಾಗಿ ಮಹಾರಾಣಿನ ಕೂಡ ಏನ್ ಮಾಡ್ತಾರೆ ಅಂದ್ರೆ ಸಂಗೀತ ವಿದ್ವಾಂಸರಿಗೆ ನೃತ್ಯಗಾರ್ತಿಯರಿಗೆ ಆಶ್ರಯ ನೀಡಿರ್ತಾರೆ. ಆಪ್ಷನ್ ಬಿ ಚಂದ್ರಲೇಖೆ ಸರಿ ಉತ್ತರ. ಕೊನೆಯ ಪ್ರಶ್ನೆ, ಕಲ್ಯಾಣ ಚಾಲುಕ್ಯರ ಕಾಲದ ಸಂಗೀತ, ನೃತ್ಯ, ಕಲೆ, ಆಭರಣ ಮುಂತಾದ ವಿಷಯಗಳು ವ್ಯಕ್ತವಾದ ಗ್ರಂಥಗಳು ಯಾವಂತ ಕೇಳಿದಾರ. ಮಾನಸೋಲ್ಲಾಸ ಮತ್ತು ಎರಡನೇ ಜಗದೇಕ ಮಲ್ಲನ ಸಂಗೀತ ಚೂಡಾಮಣಿ ಇವು ಅವ್ರಿಗೆ ಅವ್ರ ಕಾಲದ ಸಂಗೀತ, ನೃತ್ಯ, ಕಲೆ, ಆಭರಣ ಮುಂತಾದ ವಿಷಯಗಳು ಎಷ್ಟು ಪ್ರಚಲಿತ ಇತ್ತು, ಎಷ್ಟೆಲ್ಲ ಬಳಕೆಯಲ್ಲಿತ್ತು ಅನ್ನೋದನ್ನ ತಿಳಿಸಿಕೊಡುವಂತ ಗ್ರಂಥಗಳು. ಒಟ್ಟಾರೆ ಈ ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರ ಕುರಿತು ಒಂದು 40 ಬಹುಆಯ್ಕೆ ಪ್ರಶ್ನೆ ಚರ್ಚೆ ಮಾಡಿದ್ವಿ. ಬಹುತೇಕ ಎಲ್ಲಾ ಕಂಟೆಂಟ್ ಅನ್ನ ಕವರ್ ಮಾಡಿದ್ವಿ. ಇವಿಷ್ಟನ್ನ ಪ್ರಶ್ನೆ ಅರ್ಥ ಮಾಡ್ಕೊಂಡು ಮತ್ತೊಂದ್ಸಾರಿ ನೀವು ಪಾಠ ಓದ್ರಿ, ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಯಾಕಂದ್ರೆ ಪಾಠವನ್ನು ಓದಿ ಅರ್ಥೈಸ್ಕೊಂಡಷ್ಟು ನಿಮಗೆ ಯಾವ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ನಾವು ಕೇರಳದ ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರ ಬಗ್ಗೆ ಬಹುಆಯ್ಕೆ ಪ್ರಶ್ನೆ ಏನೆಲ್ಲ ಕೇಳುವುದನ್ನು ಚರ್ಚೆ ಮಾಡೋಣ. ಇದಿಷ್ಟನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದೀವಿ. ಧನ್ಯವಾದ.